ಸೊ ಬೈಕ್ ತೊಗೊಂಡು 3 ದಿವಸಕ್ಕೆ ನಾವು ಎಲ್ಲೋಗ್ತಾ ಇದ್ದೀವಿ ಅಂದರೆ, ಸೊ ಬೆಂಗಳೂರಲ್ಲಿ ಬಿಸಿಲು ಅನ್ನೋರಿಗೆ ಇಲ್ಲಿ ಒಂದೇ ಒಂದು ದಿವಸ ಬನ್ನಿ. ಇಲ್ಲಿ ಗೋಲ್ಡನ್ ಥ್ರಾಟಲ್ ಅವ್ರು ಸಿಕ್ಕಿದ್ರು ನಮಗೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಏನು ಕಾರ್ಪೊರೇಟ್ ಎಲ್ಲ ಚೇಂಜ್ ಆಗಿದೆ ಅಂದ್ಕೊಂಡ್ರಾ? ಹೌದು, ಹೊಸ ಬೈಕ್ ಬಂದಿದೆ. ಡೆಲಿವರಿ ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ. ಫುಲ್ಲು ಟೆನ್ಷನು, ಡೆಲಿವರಿ ಲೇಟ್ ಮಾಡಿಬಿಟ್ರು. ಸೊ ಬೈಕ್ ತೊಗೊಂಡು 3 ದಿವಸಕ್ಕೆ ನಾವು ಎಲ್ಲೋಗ್ತಾ ಇದ್ದೀವಿ ಅಂದರೆ ಲದ್ದಾಖ್. ಎಸ್, ಯಾರ್ಯಾರು ಹೋಗ್ತಾ ಇದ್ದೀವಿ ನೋಡಿ, ಇಲ್ಲಿ ಇಲ್ಲೊಬ್ರು ಸಚಿನ್ ಗೌಡ ಅವರು ಹೋಗ್ತಾ ಇದ್ದಾರೆ ಮುಂದೆ. ಬರಬೇಕು ನೆಕ್ಸ್ಟ್ ಕಂಟೆಸ್ಟೆಂಟು. ಆವಾಗಲೇ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಮಾಡ್ಕೊಬಂದೆ. ಇಲ್ಲಿ ರಾಮು ಅವರು ಸೆಕೆಂಡು, ಇಲ್ಲಿ ಮಿಸ್ಟರ್ CK ಅವರು. ಸೊ ನಾವು 4 ಜನ ಬೆಂಗಳೂರಿನಿಂದ ಲದಾಖ್ಗೆ ಹೋಗ್ತಾ ಇದ್ದೀವಿ. ಈ ಕನ್ಸೋಲ್ ನೋಡಿ ನಿಮಗೆ ಗೊತ್ತಾಗಿರಬೇಕು ಇದು ಯಾವುದು ಬೈಕು ಅಂತ. ಮುಂದೆ ತೋರಿಸ್ತೀನಿ ಬೆಳಕಾದ್ಮೇಲೆ ಬೈಕ್ ಯಾವುದು ಇದು ಅಂತ. ಇನ್ಸ್ಟಾಗ್ರಾಮಲ್ಲಿ ನಾನೇನು ಹಾಕಿಲ್ಲ, ಮಾಡಿಲ್ಲ, ಯಾವುದು ಮಾಡಿಲ್ಲ. ಕನ್ಸೋಲ್ ನೋಡಿ ಗೊತ್ತಾಗ್ಬಿಟ್ಟಿರುತ್ತೆ ಇವಾಗ. ಬೈಕ್ ಬಗ್ಗೆ ಗೊತ್ತಿರೋರು ಗೊತ್ತಾಗಿರುತ್ತೆ ಏನಾಗಿದೆ. ಇವತ್ತು 21ನೇ ತಾರೀಕು ಬೆಳಗ್ಗೆ 5:15. ಈಗ ಬಿಡ್ತಾ ಇದ್ದೀವಿ ನೋಡಿ, ಏರ್ಪೋರ್ಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಆಗಲೇ ವ್ಲಾಗ್ ಮಾಡ್ಕೊಂಡು ಬಂದೆ, ಬಟ್ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಅದಕ್ಕೆ ಮತ್ತೆ ಮಾಡ್ತಾಯಿದ್ದೀನಿ. How is the Josh boys? Okay, let's go. ಈಗ ನಂದಿ ಉಪಚಾರ್ ಆ ಥರ ರೀಚ್ ಆಗಿದ್ದೀವಿ. ಬಟ್ ದ ಥಿಂಗ್ ಇಸ್ ಇಟ್ಸ್ ನಾಟ್ ಓಪನ್ ಇಟ್. ಸೊ ಶಶಾಂಕ್ ಬಂದಿದ್ದಾನೆ ನಮ್ಮನ್ನು ಕಳಿಸ್ಕೊಡೋಕ್ಕೆ ರೇಂಜ್ ರೋವರಲ್ಲಿ. ಸೊ 1-2 ಫೋಟೋ ಹಾಕ್ಕೊಂಡು ಈಗ ಇಲ್ಲಿಂದ ಹೊಡ್ತಾ ಇದ್ದೀವಿ. ಸೊ ರೇಂಜ್ ರೋವರ್ ನೋಡೋಣ ಬನ್ನಿ, ತೋರಿಸ್ತೀವಿ ಹೆಂಗಿದೆ ಒಳಗಡೆ. ಸರಿ ಬೈ, ಹೊರಡೋಣ. ಬೈ. ಸರಿ ಬೈ. ಬಾಯ್ಸ್ ಹೊರಡೋಣ. ಓಕೆ, 6 ಗಂಟೆ, 6:11. ಓಕೆ ಹೊರಡೋಣ. ಲೆಟ್ಸ್ ಗೋ ಬಾಯ್ಸ್. ಒಳ್ಳೆ ಸನ್ರೈಸ್ ಆಗ್ತಾಯಿದೆ. ಸೂರ್ಯಜಿ ಮೇಲೆ ಬಂದಿದ್ದಾರೆ ಇವತ್ತು. ಎಷ್ಟು ಪೌರುಷ ತೋರಿಸ್ತಾರೆ ಗೊತ್ತಿಲ್ಲ. ಸೊ ಸ್ವಲ್ಪ ನಮ್ಮೇಲೆ ಕರುಣೆ ಇದ್ರೆ ಒಳ್ಳೆಯದು ಸೂರ್ಯಜಿಗೆ ಇವತ್ತು. ಇನ್ನೊಂದು 2-3 ದಿವಸ ಜಾಸ್ತಿ ಬೇಡ. ಓ ಶಶಾಂಕು ದೊಡ್ಡದ ರೇಂಜ್ ರೋವರ್ ಬಂತು. ಒಳ್ಳೆ ಸನ್ರೈಸ್. ಸಮ್ಮರಲ್ಲಿ ಎಲ್ಲ ಕಡೆ ಒಳ್ಳೆ ಸನ್ರೈಸು ಸನ್ಸೆಟ್ಟು ಬೈ. ಇನ್ನೂ ಸ್ವಲ್ಪ ದೂರ ಹೊಡಿತಾರೆ ನಮಗೆ. ವೇಸಿ ಆಗೈತೆ ಗಾಡಿ.
ಸ್ನೇಹಿತರೆ, ಪೆನ್ನಕೊಂಡೆಯಿಂದ ಮುಂದೆ ಬಂದು ಇಲ್ಲೊಂದು ಜಾಗದಲ್ಲಿ ಟಿಫನ್ ಮಾಡೋಣ ನಿಲ್ಲಿಸಿದ್ವಿ. ಇಲ್ಲಿ ಗೋಲ್ಡನ್ ಥ್ರಾಟಲ್ ಅವ್ರು ಸಿಕ್ಕಿದ್ರು ನಮಗೆ. ಸೊ ಈಗ ಅವರು ಲಡಾಖ್ ಹೋಗ್ತಿದ್ದಾರಂತೆ. ಸೊ ಜೊತೆಲಿ ಹೋಗೋಣ ಅಂತ. ಸರ್ವಿಸ್ ಮಾಡ್ತಕ್ಕ ಹೈದರಾಬಾದ್ ಹೋಗ್ಬೇಕು, ಅಲ್ಲೇ ಸರ್ವಿಸ್ ಮಾಡ್ತಾರಂತ. ಅಲ್ಲಿ ನೆಕ್ಸ್ಟ್ ಬ್ರಾಂಚ್ ಏನಿದೆ ಇದು ಅಲ್ಲೇ ತೊಗೊಂಡಿದ್ದು ಅವ್ರ ಹತ್ರನೇ. ಇಲ್ಲ, ಇದು ತರಿಸಿದ್ದು ಬ್ರೋ. ಇನ್ನೂ ಟ್ಯಾಗು ತೆಗ್ದಿಲ್ಲ, ಹಂಗೆ ಹಾಕೊಂಡ್ಬಿಟ್ಬಿಟ್ಟು ನೆನ್ನೆ ರಾತ್ರಿ ಡೆಲಿವರಿ ಕೊಟ್ಟರು ಬ್ರೋ. ಹೌದಾ? ಟ್ಯಾಗು ಹಂಗೆ ಬಿಟ್ಬಿಟ್ಟಿದ್ದೀರಾ? ಇದು ಬೇರೆ, ಇದು ಹಳೇದಿದು. ನೋಡಿ, ಇವ್ರ ಹತ್ರನೂ ಒಂದು ಬ್ಯಾಗ್ ಇದೆ. ಇದು ಸ್ವಲ್ಪ ದೊಡ್ಡದು, 6 ಲೀಟರ್ಸು. ನನ್ನ ಹತ್ರ ಇರೋ ಬಂದ್ಬಿಟ್ಟು 3 ಲೀಟರ್ಸ್. ನಾನು 6 ಲೀಟರ್ಸು ತೊಗೋಬೇಕು ಅಂತಿದ್ದು, ಸಿಗಲಿಲ್ಲ. ಅದಕ್ಕೆ 2 ತೊಗೊಬಿಟ್ರಿ. ಅದಕ್ಕೆ 2 ತೊಗೊಂಡ್ಬಿಟ್ಟೆ. 2 ತೊಗೊಂಡಿದ್ದೀನಿ. ಸದ್ಯಕ್ಕೆ ಜಿಪ್ಲಾಕ್ ಹಾಕಿ ನೀಟಾಗಿ ಇಟ್ಟಿದ್ದೀನಿ, ನೋಡೋಣ. ಇಲ್ಲ, ಇದೆಯಲ್ಲ, ಇದಕ್ಕೆ ಹಾಕ್ಬಿಡು ಟೈಟ್ ಮಾಡಿಬಿಡ್ಬೋದು. ಹಾಂ, ಬಟ್ ಅದೇ ಸ್ಟ್ರ್ಯಾಪ್ ಬೇಕಲ್ಲ. ಇದರಲ್ಲಿ ಬರುತ್ತಲ್ವಾ? ಇಲ್ಲ, ಇಲ್ವಾ? ಮೋಸ್ಟ್ಲಿ ನೀವು ಅವಾಗ ತೊಗೊಂಡಾಗಿತ್ತೇನೆ. ಹಾಂ, ಹೌದು. ಈಗಿಲ್ಲ. ಇದು ಸಪ್ರೇಟ್ ವೆಲ್ಕ್ರೋ ತೊಗೋಬೇಕು. ಓಕೆ. ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಸದ್ಯಕ್ಕೆ ಜಿಪ್ಪೆ ಹಾಕ್ಕೊಂಡು ಬಂದೆ. ನೋಡೋಣ, ಹಂಗೆ ಪೆಟ್ರೋಲ್ ತುಂಬಿಸಿದ್ಮೇಲೆ ಏನು ಜಾಸ್ತಿ ಬರೋಲ್ಲ, ಇಷ್ಟೇ ಬರೋದು ಅದು. ಅಲ್ಲ, ಜಿಪ್ ಟೈವ್ ನಮ್ಮ ಹತ್ರ ಇದೆ ಎಕ್ಸ್ಟ್ರಾ, ಬೇಕಾದ್ರೆ ಅದನ್ನ ಹಾಕೋಬೋದು. ಓಡೋಣ ಬಾಯ್. ಹಾಂ, ಓಡೋಣ. ಓಕೆ, ನಡೀನಾ? ಗೇರಪ್ ಆದ್ಮೇಲೆ ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ. ಹೈದರಾಬಾದ್ ಸೂರ್ಯದೇವರು ಸ್ವಲ್ಪ ಹಾರ್ಶ್ ಆಗಿದ್ದಾರೆ ಇವತ್ತು. ನಾನು ಪೆಟ್ರೋಲ್ ಹಾಕ್ತಾ ಇರ್ತೀನಿ. ನಾನು ಹಾಕ್ಸ್ಬೇಕು, ನಡೀರೋಣ. ನಾನು ನಾರ್ಮಲ್ ಹಾಕ್ತೀನಿ, ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ. ದೊಡ್ಡ ಗಾಡಿ ಬೇ ಅಲ್ಲಿ ನೋಡಿ, ಅಲ್ಲಿ ಜಸ್ಟ್ E5 E10 ಎರಡೇ. ಹ್ಞೂ, ಅದು ಬೇರೆ 95 ಆಗ್ತಾ ಅನ್ನೋದು. ಎರಡು ಸಿಗಲ್ಲ. ಅಲ್ಲ, ನಾನು 95 ಹಾಕ್ತಾ ಇರೋದು. 95 15% ಇದ್ದೇ ಇರುತ್ತೆ ಎಥನಾಲು. ಬಟ್ ಅವಾಗ ಏನು ಮಾಡಿಸ್ತೀನಿ, XP 100 ಹಾಕ್ಸ್ಬಿಡ್ತೀನಿ, ಸ್ವಲ್ಪ ಆದರೂ ಮಿಕ್ಸ್ ಆಗಲಿ ಅಂತ. ಬಟ್ ಬೇಗಲ್ಲ, ಅದೇ ಏನೋ ಒಂದು ಜುಗಾಡ್ ಮಾಡಬೇಕಲ್ಲ. ಸೊ ಅವ್ರೂ ಸಹ ಲಡಾಖ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಇಲ್ಲಿಂದ ಜೊತೆಲಿ ಹೋಗೋಣ ಅಂತ. ನೋಡಿ ಹೆಂಗೆ ಇನ್ಲೈನ್ 4 ಸೌಂಡೇ ಕ್ರೇಜಿ. ನಮ್ಮದು ಇನ್ಲೈನ್ 3. ಸೊ ಅವ್ರು ಹೇಳ್ದಂಗೆ ನಂದು ಇನ್ನೂ ಫಸ್ಟ್ ಸರ್ವಿಸ್ ಆಗಿಲ್ಲ ಆ್ಯಕ್ಚುಲಿ. ಸೊ ಫಸ್ಟ್ ಸರ್ವಿಸು ಹೈದ್ರಾಬಾದಲ್ಲಿ ಮಾಡಿಸೋಣ ಅಂತ. ಆ್ಯಕ್ಚುಲಿ ಒಂದು 200 ಕಿಲೋಮೀಟರ್ ಏನೋ ಓಡಿದೆ. ಸೊ ಸಾರಿ, ಮನೆಯಲ್ಲೇ 200 ಕಿಲೋಮೀಟರ್ ಓಡಿಸಿದ್ದೆ, 190 ಏನೋ ನೆನ್ನೆ. ಇವತ್ತೊಂದು ಹೈದ್ರಾಬಾದ್ಗೆ ಹೋಗೋಷ್ಟೊತ್ತು ಒಂದು 600 ಆಗುತ್ತೆ. ಸೊ ಅರೌಂಡ್ 800 ಕಿಲೋಮೀಟರ್ಸ್ ಆಗುತ್ತೆ ಹೈದ್ರಾಬಾದ್ಗೆ ಹೋಗೋಷ್ಟೊತ್ತಿಗೆ. ಸೊ ಹಬ್ಬ ಏರಪ್ ಆಗಿ ಬಿಸಿಲಲ್ಲಿ ನಿಂತ್ಕೊಳ್ಳೋದು ಹಿಂಸೆ. ಸೂರ್ಯದೇವ್ರು ಬೇರೆ ಇವತ್ತು ಸಖತ್ ಹಾರ್ಶಾಗಿದ್ದಾರೆ, ಹಾರ್ಶಾಗಿ ಬಿಹೇವ್ ಮಾಡ್ತಾಯಿದ್ದಾರೆ ನಮ್ಮ ಹತ್ರ. ಸೊ ಟಿಲ್ ನಾವು ನೋ ಕಂಪ್ಲೇಂಟ್ಸ್ ಗುರು. ಗಾಡಿ ಐ ಲವ್ಡ್ ಇಟ್, ಲವಿಂಗ್ ಇಟ್ ಆ್ಯಕ್ಚುಲಿ. ಇದಕ್ಕೋಸ್ಕರ ಲಗೇಜ್ ಸಿಸ್ಟಮು ಚೇಂಜ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು. ನೀವೆಲ್ಲ ಮೊದಲು ನೋಡಿದರೆ ಬರೀ ಟೈಲ್ ಬ್ಯಾಗ್ ಹಾಕ್ಕೊಳ್ತಾ ಇದ್ದೆ. ಸೊ ಆಕ್ಸಸರೀಸು ಎಲ್ಲ ಫುಲ್ ಲೋಡೆಡ್ ಮಾಡಿಸ್ಬಿಟ್ಟಿದ್ದೀನಿ. ಶೋರೂಮಲ್ಲೇ ಎಲ್ಲ ಲೋಡ್ ಮಾಡಿಸ್ಬಿಟ್ಟೆ ಆ್ಯಕ್ಚುಲಿ. ಬಿಕಾಸ್ ಟೈಮ್ ಇರಲಿಲ್ಲ ನನಗೆ ಆ್ಯಕ್ಚುಲಿ. ಮಂಗಳವಾರ ಡೆಲಿವರಿ ಕೊಟ್ರಾ. ಇವತ್ತು ಗುರುವಾರ, ಆಲ್ರೆಡಿ ಲಡಾಖ್ ಹೋಗ್ತಾ ಇದ್ದೀವಿ ನಾವು. ಸೊ ಮಂಗಳವಾರ ಡೆಲಿವರಿ ತೊಗೊಂಡು ಯಾವುದೋ ಸಣ್ಣ ಪುಟ್ಟ ಇನ್ನೂ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮಾಡಿಸ್ಕೊಂಡು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಆ್ಯಕ್ಚುಲಿ. ಬೈಕು ಆಕ್ಸಸರೀಸ್ ಏನೇನು ಹಾಕ್ಸಿದ್ದೀನಿ ಏನೇನು ಅಂತ. ಅದಾದಮೇಲೆ ಲಡಾಖಿಂದ ಬಂದಮೇಲೆ ಒಂದು ಡೀಟೇಲ್ಡ್ ರಿವ್ಯೂ. ಲಡಾಖಿಂದ ಎಂಥ ನಿಮಗೆ ಬೈಕ್ ಬಗ್ಗೆ ಗೊತ್ತಾಗಬೇಕಂದ್ರೆ ಇದಕ್ಕಿಂತ ದೊಡ್ಡ ರೈಡ್ ಇನ್ಯಾವುದೂ ಇಲ್ಲ ಗುರು. ಸೊ ಆ ರೈಡ್ ಮಾಡ್ತಾ ಇರೋದ್ರಿಂದ ಲೆಟ್ಸ್ ಗೋ. ಲಡಾಖಿಂದ ಬಂದಮೇಲೆ ಈ ಬೈಕ್ದು ನಿಜವಾದ ಹೆಂಗೆ ಒಂದು ರಿವ್ಯೂ ಕೊಡ್ಬೋದು, ಓನರ್ಸ್ ರಿವ್ಯೂ. ಈಗ ತಿಂಡಿ ಆಯಿತು, ಇಲ್ಲಿಂದ ಹೊರಟು ಈಗ ಹೈದ್ರಾಬಾದ್. ಆ್ಯಕ್ಚುಲಿ ನಾನು ಆಲ್ರೆಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ, 1 or 2 o'clock ಒಳಗಡೆ ಬರ್ತೀನಿ ನಾನು ಅಂತ ಹೈದ್ರಾಬಾದ್ ಟ್ರಯಂಫ್ ಶೋರೂಮ್ಗೆ ಕಾಲ್ ಮಾಡಿ. ಸೊ ನೆನ್ನೆನೇ ಕಾಲ್ ಮಾಡಿ ಎಲ್ಲ ಇನ್ಫಾರ್ಮ್ ಮಾಡಿದ್ದೆ ನಾನು. ಸೊ ಈಗ ಹೋಗಿ ಜಸ್ಟು ಗಾಡಿ ಕೊಡೋದು. ಆ್ಯಕ್ಚುಲಿ ಗಾಡಿ ಕೊಟ್ಟಮೇಲೆ ಅವ್ರು 1 hour ಏನು ಮಾಡಲ್ಲ, ಬಿಕಾಸ್ ಫುಲ್ ಹೀಟಾಗಿರುತ್ತಲ್ಲ, ಅದೆಲ್ಲ ಕೂಲ್ ಡೌನ್ ಆಗಬೇಕು. ಸೊ ಏನು ಮಾಡಲ್ಲ. ಸೊ ಅದರಿಂದ
ತಿಂಡಿ ಆಯಿತು. ತಿಂಡಿ ಓಕೆ ಚೆನ್ನಾಗಿತ್ತು. ನಾವು ಬೇಗ ಹೊಟ್ಟಿದ್ರಿಂದ ಅಲ್ಲಿ ನಂದಿ ಉಪಹಾರ ಇನ್ನೂ ಓಪನ್ ಆಗಿರಲಿಲ್ಲ. ಸೊ ಇನ್ನೇನು ಮಾಡೋದು ಅಂತ ಮುಂದೆ ಬಂದು ಎಲ್ಲ ಒಂದು ಜಾಗದಲ್ಲಿ ತಿಂಡಿ ತಿನ್ಕೊಂಡು ಈಗ ಬ್ಯಾಕ್ ಆನ್ ಸ್ಯಾಡಲ್. ಸೊ ಲೆಟ್ಸ್ ಗೋ. ಸೊ ಸೀನ್ ಏನಂದರೆ, ಈ ಗಾಡಿಯಲ್ಲಿ ರೇಂಜ್ 0 ತೋರಿಸಿದ ತಕ್ಷಣ ಮುಗೀತು ನಿಮ್ಮ ಕತೆ. ಸೊ ಇಲ್ಲಿ ಬರ್ಬೇಕಂದ್ರೆ ಅಲ್ಲಿ ಒಂದು ರೇಂಜ್ 0 ಬಂತು. 0 ಬಂದಿದ ತಕ್ಷಣ ಕಂಪ್ಲೀಟ್ ಸ್ಟಾಪ್ ಗಾಡಿ. ಸೊ ಹೆಂಗೋ ಲಕ್ಕಿಲಿ ಹತ್ರನೇ ಇತ್ತು ಫ್ಯೂಲ್ ಸ್ಟೇಷನ್ನು. ಬಂದು ಒಂದು ಸ್ವಲ್ಪ ದೂರ ಟೋ ಮಾಡ್ಕೊಬಂದು ಫ್ಯೂಲು ಫುಲ್ ಟ್ಯಾಂಕ್ ಪಡಿಸ್ಕೊಂಡೆ ಮತ್ತೆ. ಸೊ ಫಸ್ಟ್ ಟ್ರಿಪ್ಪಲ್ಲೇ ಫ್ಯೂಲ್ ಖಾಲಿ ನನ್ನ ಗಾಡಿಗೆ. ಹೆಂಗೆ ಕತೆ? ಸೊ ಗೊತ್ತಿರಲಿಲ್ಲ, ನಾನೇನು ಅಂದ್ಕೊಂಡೆ ಓಕೆ 0 ಬಂದಮೇಲೆ ಒಂದು 20-30 ಕಿಲೋಮೀಟ್ರ್ ಓಡುತ್ತೆ ಅಂದ್ಕೊಂಡೆ. ಬಟ್ ನೋ, 0 ಬಂತಂದರೆ 0 ಅಷ್ಟೇ ಕತೆ. ಸೊ ನೀವೇನಾದರೂ ತೊಗೊಂಡ್ರೆ ಫ್ಯೂಲ್ನ 0ವರೆಗೂ ಬರೋಕ್ಕೆ ಬಿಡಬೇಡಿ. ರಿಸರ್ವ್ ಬಂದ ತಕ್ಷಣ ಫ್ಯೂಲು ಫುಲ್ ಮಾಡಿಸ್ಬಿಡಿ. ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟಾಪಪ್ ಮಾಡಿಸ್ಕೊಳ್ಳಿ. ಸೊ ಈಗ ಫ್ಯೂಲು ಎಲ್ಲ ಆಯಿತು. ಲೆಟ್ಸ್ ಗೋ. ಇನ್ನೇನು ತೊಂದರೆ ಇಲ್ಲ, ಆರಾಮಾಗಿ ಇನ್ನೊಂದು 350 ಕಿಲೋಮೀಟರ್ಸ್ 380 ಕಿಲೋಮೀಟರ್ಸು ಆರಾಮಾಗಿ ಬರುತ್ತೆ ನನ್ನ ರೇಂಜು. ಸೊ ಬಾಯ್ಸ್, ಅನಂತಪುರ ರೀಚ್ ಆಗಿದ್ದೀವಿ ಈಗ. ಸೊ ವಿ ಆರ್ ಕ್ರೂಸಿಂಗ್. ಸೊ 4,500 RPM ಅಲ್ಲಿಗೆ ಆ ರೇಂಜಲ್ಲಿ ಕ್ರೂಸ್ ಮಾಡ್ತಾಯಿದ್ದೀನಿ ನಾನು. ಹೈವೇ ಚೆನ್ನಾಗಿದೆ, ವೆದರ್ ಅಂತೂ ದೇವರೇ. ಕೀಪ್ ಯುವರ್ ಸೆಲ್ಫ್ ಹೈಡ್ರೇಟೆಡ್ ಗೈಸ್. ಬಿಸಿಲು ಚೆನ್ನಾಗಿದೆ, ಬಿಸಿಲು. ಸೊ ಲೆಟ್ಸ್ ಗೋ. ಏನಿಲ್ಲ, ಹೈವೇ ಏನು ತೋರಿಸೋದು ನಿಮಗೆ. ಸೊ ಲೆಟ್ಸ್ ಗೋ. ಸರ್ವಿಸ್ ತೋರಿಸ್ತೀನಿ. ಸೊ ಎಷ್ಟು ಫಸ್ಟ್ ಸರ್ವಿಸ್ ಎಷ್ಟು ಕಾಸ್ಟ್ ಆಗುತ್ತೆ, ಏನು ಕತೆ ಈ ಸರ್ವಿಸಲ್ಲಿ ಹೇಳ್ತೀನಿ. ಮತ್ತು ಬೈಕು ತೋರಿಸ್ತೀನಿ ನಿಮಗೆ. ಇನ್ನೂ ಬೈಕ್ ತೋರಿಸಿಲ್ಲ ಅಲ್ವಾ. ಸೊ ಇಟ್ಸ್ ಎ ಸ್ಪೆಷಲ್ ಎಡಿಷನ್. ಆಗಲೇ ಹೇಳ್ದಂಗೆ ಇಟ್ಸ್ ಎ ಡೆಸರ್ಟ್ ಎಡಿಷನ್ ರ್ಯಾಲಿ ಪ್ರೋ. ಸೊ ಎಲ್ಲ ಒಂದೊಂದಾಗೆ ತಿಳಿಸೋಣ. ಸೊ ಈ ವಿಡಿಯೋದಲ್ಲಿ ನೀವು ನನ್ನ ಟೈಗರ್ಗೆ ಫಸ್ಟ್ ಸರ್ವಿಸ್ ಆಗೋದನ್ನು ನೋಡ್ತೀರಾ. ಸೊ ಲೆಟ್ಸ್ ಗೋ. ಸೊ ಒಂದು ಸ್ವಲ್ಪ ನಿದ್ದೆ ಬರ್ತಾಯಿತ್ತು. ಸೊ ಒಂದು ಸ್ಮಾಲ್ ಪಿಟ್ ಸ್ಟಾಪ್ ತೊಗೊಂಡು ಒಂದು 1/2 hour ಆಯಿತು ಅಂದ್ಕೊಳ್ಳಿ. 10 ನಿಮಿಷ ಮಲಗಿದ್ದು. ಈಗ ಇಲ್ಲಿಂದ ಓಡ್ತಾಯಿದ್ದೀವಿ. ಲೇಟ್ ಆಯಿತು ಆಲ್ರೆಡಿ. ಇಲ್ಲ 1 ಆಯಿತು. ಇನ್ನೂ 150 ಕಿಲೋಮೀಟರ್ ಇದೆ ಹೈದ್ರಾಬಾದು. ಹಾಂ ಹಾಕ್ರು. ಏನು 1 ಗಂಟೆನಾ? ಅಲ್ಲ ಬೈ, ಇ ಟಿ ಎಷ್ಟು ತೋರಿಸ್ತಾ ಇದೆ? ಹಾಂ ಹಾಂ ಈಗ ಮುಂದೆ ಹೋಗ್ತಾ ಇದ್ದೀವಿ. ಇನ್ನು 144 ಕಿಲೋಮೀಟರ್ ತೋರಿಸ್ತದೆ. ಬಟ್ 3 hours ತೋರಿಸ್ತಿದೆ ಅಂತೆ. ಬಟ್ 3 hours ನೋಡೋಣ. ಲೆಟ್ಸ್ ಟ್ರೈ ಆ್ಯಂಡ್ ಕವರ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಬಿಕಾಸ್ ಬೇಗ ಹೋಗಿ ಬೇಗ ಕೊಟ್ಟರೆ ಗಾಡಿ ಸಿಗೋದು, ಇಲ್ಲಾಂದರೆ ಮತ್ತೆ ನಾಳೆ ಬನ್ನಿ ಅಂತಾರೆ. ಅದು ಆಗದೆ ಇರೋ ಕೆಲಸ ನಾಳೆ ಅಂದರೆ. ಲೆಟ್ಸ್ ಗೋ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ. ನಥಿಂಗ್ ಇಂಟ್ರೆಸ್ಟಿಂಗ್ ಟು ಶೋ. ಏನಿಲ್ಲ, ಬರೀ ಹೈವೇ ಗಾಡಿ ಓಡಿಸ್ತಾ ಇರೋದು ಅಷ್ಟೇ. ಓಕೆ ಲೆಟ್ಸ್ ಗೋ. ಸೊ ಫೈನಲಿ ಟ್ರೈಮ್ ಶೋರೂಮ್ ರೀಚ್ ಆಗಿದ್ವಿ. ಚಚ್ಚಾಡ್ಕೊಂಡು ಬಂದ್ಬಿಡಿ ಲಾಸ್ಟಲ್ಲಿ ಮಾತ್ರ. ಸೊ ನೋಡಿ, ಗಾಡಿ ಆಲ್ರೆಡಿ ಸರ್ವಿಸ್ ಕೊಟ್ಟಿದ್ದೀನಿ. ಇನ್ನೂ ತೊಗೊಂಡಿಲ್ಲ ಅವರೊಳಗಡೆ. ಟೆಕ್ನಿಷಿಯನ್ ಬಂದಿಲ್ಲ ಅನಿಸುತ್ತೆ. ಲಂಚ್ ಟೈಮು ಆ್ಯಕ್ಚುಲಿ. ಎಲ್ಲ ಬಾಯ್ಸ್ ಎಲ್ಲ ಊಸ್ಟ್ ಹೋಗಿದ್ದಾರೆ. ಇವ್ರು ನೋಡಿ ಚಪ್ಪಲಿ ಎಲ್ಲ ಬಿಚ್ಚಾಕ್ಬಿಡ್ಕೋತವ್ರು. ಸೊ ಶೂ ಎಲ್ಲ ಬಿಚ್ಚಾಕವ್ರು ಇವರು. ಯಾಕೆ ಬೈ? ಸೊ ಮ್ಯಾಟ್ರ್ ಏನಂದರೆ ಇವತ್ತು ಇಲ್ಲೇ ಅಷ್ಟೇ. ಸೊ ನೋ ವೆರೀಸ್, ಇಲ್ಲೇ ಯಾವುದೋ ಒಂದು ರೂಮ್ ಮಾಡಿ ಸೆಟ್ಲಾಗಿಬಿಡೋಣ.
ಎಲ್ಲ ಫುಲ್ ಎಕ್ಸಾಸ್ಟ್ ಇವತ್ತು. ಏನೋ ರೌಂಡ್ ಅಬೌಟ್ ಸೊ ಗೋಲ್ಡನ್ ಥ್ರಾಟಲ್ಲರ್ ಬಂದರು. ಮಾತ್ರ ಏನಾಯ್ತು ಗೊತ್ತಾ ನನಗೆ, ಓಡಿಸಿ ಬಾಡಿಲೆಲ್ಲ ಎನರ್ಜಿ ಕಮ್ಮಿಯಾಗಿ ಫುಲ್ಲು ಬ್ಲ್ಯಾಕ್ಔಟ್ ಆಗಿ ಬಿದ್ದೋಗ್ಬಿಡ್ತಾ ಇದೆ. ಸಿಗ್ನಲಲ್ಲೇ ನಿಲ್ಲಿಸಿ ನೀರು ಕುಡ್ಕೊಂಡು ಬಂದಿಲ್ಲ ನಾನು. ಬೆಂಗಳೂರಲ್ಲಿ ಓಡಿಸ್ತೀವಲ್ಲ ಗಾಡಿ ನಾನು ವಿತ್ ವೈಸರ್ ಓಪನ್ ಓಡಿಸ್ತೀನಿ. ಇಷ್ಟು ಓಪನ್ ಜಾಕೆಟ್ ಎಲ್ಲ ಬಿಚ್ಕೊಂಡೆ ಬಂದಿದ್ದು ನನಗೆ ಆಗಲಿಲ್ಲ ಲಾಸ್ಟ್ 2 ಕಿಲೋಮೀಟ್ರು. ಇವರೆಲ್ಲ ಹೆಂಗೋ ಬಂದರು, ಇಲ್ಲಾಂದರೆ ಮುಗೀತು ನನ್ನ ಕತೆ ಆಗೋಗಿರೋದು. ಬಿದ್ದೋಗ್ಬಿಡ್ತಾ ಇದೆ ನನ್ನ ಪಕ್ಕ. ಈ ಥರ ಬಿಸಿಲು ಡೇಂಜರ್ ಗುರು. ಯಾವ ಬೆಂಗಳೂರು ಬಿಸಿಲು. ಇವ್ರ ಮೈಕ್ ಆಫ್ ಆಗಿದೆಯಂತೆ. ನಿಮ್ಮ ಹತ್ರನೇ ಇದೆ. ಹೌದಲ್ಲ? ಸೊ ಬೆಂಗಳೂರಲ್ಲಿ ಬಿಸಿಲು ಅನ್ನೋರ್ಗೆ ಇಲ್ಲಿ ಒಂದೇ ಒಂದು ದಿವಸ ಬನ್ನಿ, ಯು ವಿಲ್ ಥ್ಯಾಂಕ್ ಬೆಂಗಳೂರು ವೆದರ್. ಓಕೆ, ಸದ್ಯಕ್ಕಷ್ಟೇ ರೂಮ್ಗೆ ಹೋಗಿ ಮಾತಾಡೋಣ. ಸೊ ಫೈನಲಿ ಹೈದರಾಬಾದ್ ನೋಡಿದೆ. ಹೈದರಾಬಾದ್ ರೀಚ್ ಆಗಿ ಸಿಕ್ಕಾಪಟ್ಟೆ ಹೀಟ್ ಗುರು. ಇಲ್ಲಿ ನಮ್ಮ ಬೆಂಗಳೂರು ವೆದರು 1000 ಪಟ್ಟು ಓಡೋದಿಲ್ಲಿ. ಸೊ ಗಾಡಿ ಸರ್ವಿಸ್ ಕೊಟ್ಟಿದ್ದಾಯಿತು, ಗಾಡಿ ಸರ್ವಿಸಿಂದ ತಂದಿದ್ದಾಯಿತು. ಸೊ ಬಿಲ್ ಬಂದು ಟೆಕ್ನಿಕಲ್ ಇಶ್ಯೂನ ಬಿಲ್ ಜನರೇಟ್ ಆಗಿಲ್ಲ. ಸೊ 6000 ತಿರುಗಿ ಆಯಿತು. ಆಯಿಲ್ ಚೇಂಜು, ಆಯಿಲ್ ಫಿಲ್ಟ್ರು, ನಾರ್ಮಲ್ ಏನು ಫಸ್ಟ್ ಸರ್ವಿಸ್ಗೆ ಏನೇನು ಮಾಡಬೇಕು ಅದೆಲ್ಲ ಮಾಡಿದ್ದಾರೆ. ಸೊ ಈಗ ಬಂದು ಮಲಗಿದ್ದೀವಿ ಎಲ್ಲ ಫುಲ್ಲು ಶೀತಲ್ ಪತಲ್. ಸೊ ಗಾಡಿ ಅಲ್ಲಿಂದ ಕೊಟ್ಟು ಬಂದು ಇಲ್ಲಿ ಊಟ ಆರ್ಡರ್ ಮಾಡ್ಬಿಟ್ಟು ಇನ್ನು ಮಲಗಿದವರು ಈಗ 11 ಗಂಟೆಗೆ ಎದ್ವಿ. ಸೆಂಟ್ರಲ್ ನಾನು ಒಂದ್ಸತಿ ಎದ್ದು ಗಾಡಿ ತೊಗೊಬಂದೆ ಹೋಗಿ. ಇಲ್ಲೇ ಪಕ್ಕದಲ್ಲಿದೆ ಶೋರೂಮು, ಒಂದು 200 ಮೀಟರ್ಸು. ಸೊ ಹೋಗಿ ಗಾಡಿ ತೊಗೊಬಂದು ಮತ್ತು ನಾನು ಫುಲ್ಲು ಎಲ್ಲ ಊಷ್ಟು ಬೈಸು. ಸೊ ಈಗೆಲ್ಲ ಎದ್ದಿದ್ದೀವಿ ಲೈಟಾಗಿ. ಹಾಂ, ಏನೋ ಏನು ಯೂಸ್ ಮಾಡಿದ್ದೀರಾ ಅದನ್ನು? ನಾಳೆಗೆ ಹೆಂಗಿರುತ್ತೆ ಗೊತ್ತಾ ಸ್ಮೆಲ್ಲು ಸೆಕೆಗೆ. ನೋಡಿದ್ರಲ್ಲ. ಸೊ ಸ್ವಲ್ಪದಲ್ಲೆಲ್ಲ ನಾಳೆ ಬೆಳಗ್ಗೆ 5 ಗಂಟೆಗೆ ಬಿಡೋಣ ಅಂತ. ಸೊ ಅಷ್ಟೇ, 5 ಗಂಟೆ ಅಟ್ಲೀಸ್ಟ್ 6 ಗಂಟೆಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಸೊ ಸೂರ್ಯಜಿ ನಮ್ಮ ಮೇಲೆ ಪ್ರಭಾವ ಬೀರೋದಕ್ಕೆ ಮುಂಚೆ ಸ್ವಲ್ಪ ಕಿಲೋಮೀಟರ್ ಕವರ್ ಮಾಡೋಣ ಅಂತ. ಸೊ ಅದಕ್ಕೆ ಈಗ ಔಚಿಕೊಂಡ್ಬಿಡೋಣ ಅಂತ. ಕವರ್ ಮಾಡಿ ಔಚಿಟ್ಕೊಳ್ಳೋಣ ಅಂತ. ಯಾವ್ದಾದ್ರು ಒಂದು ಕೆಫೆದಲ್ಲೋ ಡಾಬಾದಲ್ಲೋ ಹೋಗಿ ಮಲ್ಕೊಳ್ಳೋದು ಅಷ್ಟೇ. ಡಾಬಾ ಸಿಗುತ್ತಾರ ಸಾಕು. ಡಾಬಾದಲ್ಲಿ ಹೋಗಿ ಫ್ಯಾನ್ ಹಾಕ್ಸ್ಕೊಂಡು ಡಾಬಾದಲ್ಲೇ ಅಲ್ಲೇ ತಿನ್ಕೊಂಡು ಅಲ್ಲೇ ಒಂದು 2 ಗಂಟೆ 3 ಗಂಟೆವರೆಗೂ ಟೈಮ್ ಪಾಸ್ ಮಾಡಿ ಆಮೇಲೆ ಮತ್ತೆ ಜರ್ನಿ ಕಂಟಿನ್ಯೂ. ಸೊ ಇವತ್ತಿಗೆ ಇಷ್ಟೇ. ಟಾಟಾ, ಬೈ ಬೈ, ಸಿ ಯು ಟುಮಾರೋ.